ಎಲ್ರಿಗೂ ನಮಸ್ಕಾರ. ರೈತನ ಮಕ್ಕಳು ಪುನೀತ್ ಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನಮ್ಮ ಮೊದಲನೆಯ ವ್ಲಾಗ್. ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ವಿ. ಸತ್ಯನಾರಾಯಣ ಸ್ವಾಮಿ ಅಂದರೆ ಬಹಳ ಸತ್ಯ. ಎಲ್ಲ ಕಡೆ ಐನೂರೇ ಹೂವು ಪೂಜೆ ಸಾಮಾನು ತರ್ತಾರೆ. ಆದರೆ ನಮ್ಮನೇಲಿ ನಮ್ಮ ಯಜಮಾನ್ರಿಗೆ ಒಪ್ಪಿಸಿದ್ರು. ಕಾರಣ ಅಲಂಕಾರಕ್ಕೆ ತಕ್ಕಂತೆ ಹೂವು ತರ್ತಾರೆ ಅಂತ. ಬೆಳಗ್ಗೆ ತೋಟದ ಕೆಲಸ ಇತ್ತು ಅಂತ ತೊಗೊಂಬರೋಕ್ಕಾಗಿಲ್ಲ. ಸೊ ಪೂಜೆ ದಿನ ಬೆಳಗಿನ ಜಾವ 2 ಗಂಟೆಗೆ ಹೋಗಿ ಹೂವು ತೊಗೊಂಡು ಬಂದರು. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮೊದಲು ವಿಘ್ನ ವಿನಾಯಕ ಅಂದರೆ ಗಣೇಶನಿಗೆ ಮೊದಲ ಆದ್ಯತೆ. ಪೂಜೆನ ಮಾಡಿದ್ವಿ. ನಂತರ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮುಂದುವರಿಸಿದ್ರಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂರಬೇಕಾದ್ರೆ ಬಹಳ ಶ್ರದ್ಧೆ ಭಕ್ತಿಯಿಂದ ಇರಬೇಕು. ಪೂಜೆ ಎಲ್ಲ ಆದಮೇಲೆ ದೇವರು ಒಂದು ಹೂವನ್ನು ಬಿಸಾಡಬಾರ್ದು ಅಂತಾರೆ. ಎಲ್ಲಂದ್ರಲ್ಲೇ ಹಾಕಬಾರ್ದು, ನೀರಲ್ಲೇ ಬಿಡಬೇಕು. ಸತ್ಯನಾರಾಯಣ ಸ್ವಾಮಿ ಕತೆ ಕೇಳಿದ್ರೆ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಅಂತಾರೆ. ಹೌದು, ನೀವು ಒಂದ್ಸರಿ ಕೇಳಿ. ಭಗವಂತನಾದ ಶ್ರೀಮನ್ನಾರಾಯಣನು ನಾದರಿಂದ ಪೂರ್ವದಲ್ಲಿ ಇದೇ ರೀತಿ ಕೇಳಲ್ಪಟ್ಟವನಾಗಿ ದೇವಶ್ರೀಯಾದ ನಾದಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವೆನು. ಸಾವಧಾನ ಚಿತ್ತರಾಗಿ ಕೇಳಿರಿ. ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ಅನಂತರ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಸಜ್ಜಿಗೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಭಗವಂತನ ಆಜ್ಞೆ ಇಲ್ದಿದ್ರೆ ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕಂದ್ರೂ ಸತ್ಯನಾರಾಯಣ ಸ್ವಾಮಿ ಕೃಪೆ ಇರಬೇಕು. ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಿದ್ರೆ ನಮ್ಮನೇಲಿ ಹಬ್ಬ ನಡೀತಿದ್ಯಾ ಅನ್ಸುತ್ತೆ. ಮುತ್ತೈದೆರೆಲ್ಲ ಸೇರಿ ದೇವರಿಗೆ ಹಾಡನ್ನ ಹೇಳ್ತಾ ಕಾಪಾಡು ಶ್ರೀ ಸತ್ಯನಾರಾಯಣ ಶಯನ ಪವನ ಶರಣ. ಅಪ್ಪ ಅಮ್ಮನಿಗೆ 5 ಜನ ಮುತ್ತೈದೆಯರು ಆರತಿ ಮಾಡಿ ಅರ್ಶಿನ ಕುಂಕುಮ ತಾಂಬೂಲ ಕೊಟ್ವಿ. ನಂತರ 500ಗೆ ದಕ್ಷಿಣೆ ಕೊಟ್ಟು ತಾಂಬೂಲ ಕೊಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಂಡ್ವಿ. ಎಲ್ಲರೂ ಅಷ್ಟೇ ನಮ್ಮ ಮನೆಯಲ್ಲಿ. 500 ಪೂಜೆ ಮಾತ್ರ ಚೆನ್ನಾಗಿ ಮಾಡಿಕೊಟ್ರು. ಸತ್ಯನಾರಾಯಣ ಸ್ವಾಮಿಯಲ್ಲಿ ಸತ್ಯ ಇದೆ ಅಂತ ತಿಳಿಸುತ್ತೆ. ಇನ್ನು ಮಕ್ಕಳ ಜೊತೆ ಒಂದಷ್ಟು ತುಂಟಾಟ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಯುಕ್ತ ಒಬ್ಬಟ್ಟೂಟ ಮಾಡಿದ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಭಗವಂತನ ಕೃಪೆ ಇದ್ದರೆ ಪ್ರತಿ ವರ್ಷವೂ ತಪ್ಪದೆ ಮಾಡ್ತೀವಿ. ನಮ್ಮನೆ ಪುಟಾಣಿ ನಮ್ಮನೆ ಫ್ಯಾಮಿಲಿನ ನೋಡಿ ಒಂದು ಹಾಡನ್ನು ಹೇಳಿದ್ದಾಳೆ. ಯಾವ ಹಾಡು ಅಂತ ಗೆಸ್ ಮಾಡ್ತಿದ್ದೀರಾ? ನೀವೇ ಒಮ್ಮೆ ಕೇಳಿ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಒಲವಿಲ್ಲ. ಹಾಗೆ ನಾವು ಒಂದಷ್ಟು ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಂಡ್ರಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.